ಧನ್ಯವಾದಗಳು. ವಿಶೇಷ ರೀತಿಯಲ್ಲಿ ತಮ್ಮ ಮತ್ತೊಂಬಾಗಿ ದಿನ ಭಜನಾ ಸದಸ್ಯರಿಗೆ ತಮ್ಮ ಹಾಡಿನ ಬಗ್ಗೆ ತೀರ್ಪುಗಾರರ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದೆ. ಸ್ತೋತ್ರದಿಂದ ಜೈಕಾರ ತನಕ ಎಲ್ಲ ಕಡೆ ಒಂದೇ ವಾಯ್ಸಿತ್ತು. ಇಬ್ರು ಹುಡುಗಿಯರು ಇಬ್ರು ಹುಡುಗರು ಹಾಡ್ತಿದ್ದಾರೆ ಅಂತ ಅನ್ನಿಸಲೇ ಇಲ್ಲ. ಒಂದೇ ವಾಯ್ಸಿತ್ತು. ಮಕ್ಕಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಎಷ್ಟು ಮುಂದೆ ಡೋಲ ನುಡಿಸ್ತಿದ್ಯಾ, ಕಲಿತಿದ್ಯಾ ನೀನು? ವೆರಿ ಗುಡ್. ಅವರಿಗೆ ನೋಡಿ ಸಾಥ್ ಕೊಟ್ಟೆ ನೀನು. ಚೆನ್ನಾಗಾಯಿತು. ಒಳ್ಳೆ ಪ್ರಯತ್ನ. ಈ ಥರ ಸೇರಿಸ್ಕೊಳ್ಳಿ ಮಕ್ಕಳ. ಎಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೀವು ಸೇರಿಸ್ಕೊಳ್ತೀರೋ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಅದಕ್ಕಾಗಿ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟಕ್ಕೆ ನಮಗೆ ಸಂತೋಷ. ಇಂಥ ವಿಚಾರಗಳಲ್ಲಿ ಲಿರಿಕ್ಸ್ ಚೆನ್ನಾಗಿತ್ತು. ಹಾಡಿನ ವೇರಿಯೇಷನ್ಸ್ ತುಂಬ ಕಡೆ ಮಾಡಿದ್ರಿ. ಒಂದ್ಸತಿ ಇಡ್ಲಿನ ಕೇಸರಿ ಜೊತೆ ತಿಂದಂಗಿತ್ತು, ಒಂದ್ಸತಿ ಚಟ್ನಿ ಜೊತೆ ತಿಂದಂಗಿತ್ತು. ಅಷ್ಟು ವೇರಿಯೇಷನ್ ಇತ್ತು ನಿಮ್ಮ ಹಾಡಲ್ಲಿ. ತುಂಬ ಚೆನ್ನಾಗಿತ್ತು. ಇನ್ನೂ ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡಿ ಮೈಕ್ ಹತ್ರ ಕೂತ್ಕೊಳ್ಳುವಾಗ ಒಂಚೂರು ಹತ್ರ ಕೂತ್ಕೊಳ್ಬೇಕು. ನಿನ್ನ ವಾಯ್ಸ್ ಒಂಚೂರು ಕಮ್ಮಿ ಕೇಳಿಸ್ತಾ ಇತ್ತು. ನಿಮಗೆ ಇವೆಲ್ಲ ಏನಕ್ಕೆ ಹೇಳ್ತೀವಿ ಅಂದರೆ ನೆಕ್ಸ್ಟ್ ನೀವು ಮಾಡುವಾಗ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದು ನಿಟ್ಟಲ್ಲಿ ಹೇಳ್ತೀವಿ ಅಷ್ಟೇ. ಹತ್ರ ಕೂತ್ಕೊಂಡು ನಾವೆಲ್ಲರದ್ದು ವಾಯ್ಸ್ ಕೇಳಿಸ್ತಿದ್ಯಾ ನೋಡ್ಕೋಬೇಕು. ನೀನು ಒಬ್ಬನ ವಾಯ್ಸ್ ಒಂಚೂರು ಕಮ್ಮಿ ಕೇಳಿಸ್ತಾ ಇತ್ತು. ಆಯಿತಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.